ಸಾರ್ವಜನಿಕರಿಗೆ ಸರ್ಕಾರ ಸವಲತ್ತು ಕೊಡುತ್ತೆ, ಆದರೆ ಆ ಸವಲತ್ತು ಸಾರ್ವಜನಿಕರಿಗೆ ಎಷ್ಟು ಪರ್ಸೆಂಟ್ ಸೇರುತ್ತೆ? ನಾನು ಇವತ್ತಿದ್ದೀನಿ ಬಳ್ಳಾಳ್ ಸರ್ಕಲಿಂದ SDM ಕಾಲೇಜ್ಗೆ ಹೋಗೋ ರೋಡಲ್ಲಿ. ಸರ್ಕಾರ ಒಂದು ಅದ್ಭುತವಾದ ಸವಲತ್ತನ್ನು ಕಲ್ಪಿಸ್ಕೊಡ್ತು, ಆದರೆ ಈ ಸವಲತ್ತು ನಮ್ಮ ಸಾರ್ವಜನಿಕರಿಗೆ ತಲುಪಲೇ ಇಲ್ಲ. ಇಲ್ಲಿ ಮೊದಲು ಪಟಾಕಿ ಅಂಗಡಿಗಳನ್ನ ಇಡ್ತಾ ಇದ್ರು, ಅದು ಬಳ್ಳಾಳ್ ಸರ್ಕಲ್ಲು, ಇದು SDM ಕಾಲೇಜ್ಗೆ ಹೋಗೋ ರೋಡು. ಇಲ್ಲಿ ಜಾಗ ಖಾಲಿ ಇತ್ತು, ಅದಾದಮೇಲೆ ಈ ಥರ ನಂಬರ್ಗಳನ್ನ ಹಾಕಿ ಪ್ರತಿ ಒಂದು ಇದನ್ನು ಮಾಡಿದ್ರು. ಅದೇನಿಕೋ ಏನೋ ಗೊತ್ತಿಲ್ಲ, ಈ ಸವಲತ್ತು ನಮ್ಮ ಸಾರ್ವಜನಿಕರಿಗೆ ತಲುಪಲೇ ಇಲ್ಲ. ಈ ಜಾಗದಲ್ಲಿ ಈಗ ಏನಾಗಿದೆ ಗೊತ್ತಾ, ಇವರೆಲ್ಲ ಎಲ್ಲಿಯವರು ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಬ್ಯಾಟ್ಗಳು ಗೊಂಬೆಗಳನ್ನ ಮಾಡ್ಕೊಂಡು ಈ ಸರ್ಕಾರಿ ಹಣದಲ್ಲಿ ಕ್ರಿಯೇಟ್ ಆದಂಥ ಈ ಸವಲತ್ತನ್ನ ಇವ್ರು ಅನುಭವಿಸ್ತಾ ಇದ್ದಾರೆ. ಸರ್ಕಾರದವ್ರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ನೀವು ಪೋಲ್ ಮಾಡ್ತಾ ಇರೋದು ನಿಮ್ಮ ಹಣನಲ್ಲ, ಅದು ನಮ್ಮ ಹಣ, ನಮ್ಮ ತೆರಿಗೆ ಹಣನ. ಈ ಥರ ಹಣದಲ್ಲಿ ಈ ಥರ ಸವಲತ್ತುಗಳನ್ನ ಸಾರ್ವಜನಿಕರಿಗೆ ಕೊಡಬೇಕು ಅಂದ್ಕೊಳ್ಳೋದು ಒಂದು ಅದ್ಭುತವಾದ ಒಂದು ಯೋಜನೆ. ಈ ಯೋಜನೆನ ದಯವಿಟ್ಟು ಬಡ ಸಾರ್ವಜನಿಕರಿಗೆ ತಲುಪೋ ಥರ ಮಾಡಿ. ನಮ್ಮವರೇ ಇಲ್ಲಿ ಎದುರುಗಡೆ ಫುಡ್ ಸ್ಟ್ರೀಟ್ ಹಾಕೊಂಡು ಫುಟ್ಪಾತ್ ಮೇಲೆ ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ, ಅವ್ರನ್ನ ಕರೆದು ಇಂಥರ ಜಾಗಗಳನ್ನ ಬಿಟ್ಕೊಡಿ. 500 ರೂಪಾಯಿ 1000 ರೂಪಾಯಿ ಬಾಡಿಗೆ ತಗೊಳ್ಳಿ, ಬೇಡ ಅಂತನಲ್ಲ, ಅವರು ಕಟ್ಟಲ್ಲ ಅಂತನೂ ಅನ್ನಲ್ಲ. ಬಟ್ ನೀವು ಈ ಥರ ಕಟ್ಟಿಸ್ಬಿಟ್ಟು ಅಲ್ಲಿ ಎಲ್ಲೆಲ್ಲಿಂದ ಬಂದವರು ಅವರ ತಂಗುದಾಣ ಮಾಡ್ಕೊಳ್ಳೋ ಥರ ಮಾಡಬೇಡಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ.